ಈ ಬಾರಿಯ ಧಾರ್ಮಿಕ ಕಾರ್ಯಕ್ರಮ ಹೇಗಿತ್ತು, ಹಾಗೆ ಇದುವರೆಗೆ ಸರಿಸುಮಾರು ಎಷ್ಟು ಜನ ಈ ಒಂದು ದೇವರ ದರ್ಶನವನ್ನು ಪಡ್ಕೊಂಡಿದ್ದಾರೆ ಸರ್? ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನ ಇದು ಪುರಾಣ ಪ್ರಸಿದ್ಧ ಇತಿಹಾಸ ಉಂಟು ಅಂತ ಹೇಳಿಬಿಟ್ಟು ಇಲ್ಲಿನ ಎಲ್ಲ ಜಿಲ್ಲೆ ಮತ್ತು ಹೊರ ಜಿಲ್ಲೆಯವರಿಗೆ ಎಲ್ಲ ಇದರ ಮಹತ್ವ ಗೊತ್ತಿದೆ. ಈಗ ಎಳ್ಳಮಾಸೆ ಜಾತ್ರೆ ಅಂತ ಹೇಳಿ ವಿಶೇಷವಾಗಿ ಈಗ ಒಂದು 4-5 ದಿನಗಳಿಂದ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದೆ. ವಿಶೇಷವಾಗಿ ಒಂದು ನಮ್ಮ ತೀರ್ಥಸ್ನಾನ ಮತ್ತು ಎಳ್ಳಮಾಸೆ ಬ್ರಹ್ಮರಥೋತ್ಸವ, ತೆಪ್ಪೋತ್ಸವ ಹಾಗೂ ಧ್ವಜಾರೋಹಣ, ಹೋಮ ಹವನಗಳು ವಿಶೇಷವಾಗಿ ದೇವಸ್ಥಾನದಲ್ಲಿ ಜರುಗಿದೆ. ಈಗ ನಿನ್ನೆಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಮ್ಮ ಪುರೋಹಿತ ವರ್ಗ ಮತ್ತು ಎಲ್ಲ ಅರ್ಚಕರಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟು ಮುಗಿಸಿದ್ದೀವಿ. ಈಗ ದೇವಸ್ಥಾನದಲ್ಲಿ ಸುಮಾರು ಈಗ ಜಾತ್ರಾ ಮಹೋತ್ಸವದಲ್ಲಿ 50,000ಕ್ಕೂ ಹೆಚ್ಚು ಜನ ದೇವಸ್ಥಾನಕ್ಕೆ ಬಂದು ದೇವ ದರ್ಶನ ಮಾಡಿ ಪುನೀತರಾಗಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ. ಇದೀಗ ನಮ್ಮ ಜೊತೆಗೆ MC ಆ್ಯಂಡ್ ಹೋಸ್ಟ್ ಸಚಿನ್ ಸರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್, ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಿದ್ದೀರಾ, ಹಾಗೆ ತಮಗಿಲ್ಲಿ ಈ ಬಾರಿ ಏನು ವಿಶೇಷತೆ ಅನಿಸ್ತು ಅದ್ರ ಬಗ್ಗೆ ಹೇಳೋದಾದ್ರೆ? ಎಷ್ಟು ವರ್ಷ ಅಂತ ಕೇಳಿದ್ರೆ, ನಾನು 2021ನಿಂದ ನಾನು ತೀರ್ಥಹಳ್ಳಿಲಿದ್ದೀನಿ. 2021ನಿಂದ 2025 ತನಕ ನಾನು ಎಳ್ಳಮಾವಾಸ್ಯೆ ಜಾತ್ರೆನ ಆಚರಣೆ ಮಾಡ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಸೆಲೆಬ್ರೇಟು ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ಗಳ ಜೊತೆ. ನಾನು ಬಜಾಜ್ ಫೈನಾನ್ಸಲ್ಲಿ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ಈ ವರ್ಷ ನಾನು ಟ್ರಾನ್ಸ್ಫರ್ ಆದೆ ಮಂಗಳೂರು ಕಡೆಗೆ. ಬಟ್ ಆದರೂ ಕೂಡ ಎಳ್ಳಮಾವಾಸ್ಯೆ ಜಾತ್ರೆನ ಮಿಸ್ ಮಾಡಬಾರ್ದು ಅಂತ ಹೇಳ್ಕೊಂಡು ಜಾತ್ರೆಗೋಸ್ಕರನೇ ನಾನು ಮಂಗಳೂರಿಂದ ಬಂದಿದ್ದೀನಿ. ಆಮೇಲೆ ವಿಶೇಷತೆ ಅನ್ನೋದು ಏನೂ ಇರಲ್ಲ, ಪ್ರತಿ ವರ್ಷವೂ ಗ್ರ್ಯಾಂಡಾಗೇ ಮಾಡ್ತಾರೆ. ಸ್ಪೆಷಲಿ ಏನು ಅಂತಂದರೆ ಲಾಸ್ಟ್ ಡೇ ಅವತ್ತೇನು ಪಟಾಕಿ ಹೊಡೆಯೋದಿರುತ್ತೆ, ಅದೇ ಸ್ಪೆಷಲ್ಲು. ಅದನ್ನು ನೋಡೋದಕ್ಕೇ ಬೇರೆ ಬೇರೆ ಊರಿಂದ ಬರ್ತಾರೆ, ಹಳ್ಳಿ ಕಡೆಯಿಂದ ಬರ್ತಾರೆ, ಸಿಟಿಯಿಂದ ಬರ್ತಾರೆ. ಅದಕ್ಕೆ ಅಂತಲೇ ತಯಾರಿ ಮಾಡ್ಕೊಂಡು ಬರ್ತಾರೆ. ಅದು ನೋಡೋದಕ್ಕೇ ಖುಷಿ. ಆ್ಯಂಡ್ ಮತ್ತು ಫ್ರೆಂಡ್ಸ್ಗಳ ಜೊತೆ ಒಂದು ಓಡಾಟ ಮಾಡೋದು, ಆಮೇಲೆ ಎಂಜಾಯ್ ಮಾಡೋದು. ಎಕ್ಸಿಬಿಷನ್ ಇರುತ್ತೆ, ಅಲ್ಲಿ ಕಾಲ ಹರಣೆ ಮಾಡೋದು, ಅದೆಲ್ಲ ಇರುತ್ತೆ. ಅದೆಲ್ಲ ಎಂಜಾಯ್ನೇ. ಇದೀಗ ನಮ್ಮ ಜೊತೆಗಿದ್ದಾರೆ ಚಂದು ಮಲ್ನಾಡ್ ತೀರ್ಥಹಳ್ಳಿ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್, ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರಾ? ನಾನು ಸುಮಾರು ಅಂದರೆ ನನಗೆ 12 ವರ್ಷ ತೀರ್ಥಹಳ್ಳಿ ಬಂದಿದೆ. ಹಂಗೆ 12 ವರ್ಷಕ್ಕೆ ಅವಾಗಿಂದ ನೋಡ್ತಿದ್ದೇನೆ. ಸೂಪರಾಗಿ ವರ್ಷನೂ ಜನ ಜಾಸ್ತಿ ಆಗೋದು ಬಿಟ್ಟರೆ ಕಡಿಮೆ ಆಗೋದಿಲ್ಲ. ಈ ವರ್ಷ 40,000 ಮೇಲೆ ಜನ ಆಗಿದೆ. ಸಿಕ್ಕಾಪಟ್ಟೆ ಹೇಳಲಿಕ್ಕಾಗಲ್ಲ, ಆ ಥರ ಕಂಟ್ರೋಲೇ ಮಾಡಲಿಕ್ಕಾಗಲಿಲ್ಲ ಜನ, ಆ ಥರ ಆಗಿದೆ. ತಪೋಸ ದಿನ ಅಂತೂ ಕಂಟ್ರೋಲ್ ಮಾಡೋಕ್ಕಲ್ಲ. 3 ದಿನ ಜಾತ್ರೆಯಲ್ಲಿ ನಂಬರ್ 1 ಜನಗೆ ತಪೋಸ ದಿನ. ಭಾರಿ ಜನ, ಕಂಟ್ರೋಲ್ ಮಾಡೋಕ್ಕಲ್ಲ. ರಾಮೇಶ್ವರ ಗೊತ್ತಲ್ಲ, ರಾಮೇಶ್ವರ ಪರಶುರಾಮ ಅನ್ಕೋತ ಇತಿಹಾಸನೇ ಇದೆ ಒಂದು. ಸೂಪರ್ ಆಗಿದೆ, ಮಾತಾಡೋಂಗೆ ಇಲ್ಲ. ತೀರ್ಥಹಳ್ಳಿ ಬಗ್ಗೆ ಗೊತ್ತಲ್ಲ, ತೀರ್ಥಹಳ್ಳಿ ಜನನೂ ಅಷ್ಟೇ ಪ್ರೀತಿಯಿಂದ ಕಾಪಾಡ್ತಾರೆ ಅಲ್ಲೇ ವಿಚಾರದಲ್ಲೂ. ಖುಷಿ ಆಗುತ್ತೆ ತೀರ್ಥಹಳ್ಳಿ ಬಗ್ಗೆ ಮಾತ್ರ. ನನಗೆ ಮಲ್ನಾಡು ಅಂತ ಕೊಟ್ಟಿರೋ, ಚಂದು ಮಲ್ನಾಡು ಅಂತ ತೀರ್ಥಹಳ್ಳಿ ಬಿರುದು ಕೊಟ್ಟಿರೋ ನನಗೆ. ಈ ಬಾರಿಯ ವಿಶೇಷತೆ ಅಂದರೆ ಎಳ್ಳಮಾಸೆನೇ ವಿಶೇಷ. ಈ ಸಲ ಹೊಸ ವರ್ಷನೂ ಬಂತು, ಹತ್ರ ಬಂತು. ನಾಡ್ದು ಇದು ಎಂತ ಕ್ರಿಸ್ಮಸ್ ಬಂತು, ನಾಳೆಗೆಲ್ಲ ಕ್ರಿಸ್ಮಸ್, ನಾಡ್ದು 25 ಕ್ರಿಸ್ಮಸ್ ಬಂತು. ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು, ಯಾರಿಗೂ ಅನಿವಾರ್ಯ ಆಗ್ಬೋದು. ಮತ್ತು ಹೊಳೆ ಜಾಗೃತಿ ಎಲ್ಲರೂ, ಪ್ರತಿಯೊಬ್ಬರು ನಿಮ್ಮ ಮಕ್ಕಳು ಯಾವ್ದಾದ್ರು ಕಳಿಸ್ಬೇಕಿದ್ರೆ ಹೊಳೆ ಹತ್ರ ಹೋಗಬೇಡಿ ಅಂದರೆ ಎಲ್ಲರೂ ಜಾಗೃತಿಯಿಂದ ಕಾಪಾಡಿ ಪ್ರತಿಯೊಬ್ಬರನ್ನು. ನಮ್ಮೂರು ಎಕ್ಸ್ಪ್ರೆಸ್ರಿಗೆ ಥ್ಯಾಂಕ್ಸು. ಎಲ್ಲ ಬೆಳೆಸೋದು ಇವರೇ, ಎಲ್ಲ ಪ್ರತಿಯೊಂದು ನೋಡಿ ಖುಷಿ ಪಡಿ ಎಲ್ಲರೂ. ಈ ಜಾತ್ರಾ ಮಹೋತ್ಸವದಲ್ಲಿ 7 ದಿನ ನೀವು ಅನ್ನ ಸಂತರ್ಪಣೆ ಮಾಡಿದಿರಿ. ಅದ್ರ ಬಗ್ಗೆ ತಮ್ಮ ಅನಿಸಿಕೆಗಳು ಯಾವ ಥರ ಇದನ್ನೆಲ್ಲ ಮಾಡಿದ್ದೀರಿ? ಅನ್ನಪ್ರಸಾದ ಯಾವ ಥರ ಭಕ್ತಾದಿಗಳಿಗೆ ಬೆಳೆಸಿದ್ದೀರಿ, ಏನು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ? ಈಗ ನಮ್ಮ ಅನ್ನದಾಸೋಹ ಮಿತ್ರ ವೃಂದ ಅಂತೇಳಿ ನಾವು ಕಳೆದ 15 ವರ್ಷಗಳ ಹಿಂದೆ ನಮ್ಮದೊಂದು ತಂಡ ರಚನೆ ಮಾಡಿಕೊಂಡು ಈ ಥರದ್ದೊಂದು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಅನ್ನಪ್ರಸಾದ ವಿತರಣೆ ಮಾಡಬೇಕಂತ ತೀರ್ಮಾನ ಮಾಡಿ ಈ ವರ್ಷ 16ನೇ ವರ್ಷ ನಾವು ಇದನ್ನು ಮಾಡ್ತಾಯಿದ್ದೀವಿ. ಕಳೆದ ವರ್ಷದ ತನಕ ನಾವು 5 ದಿವಸ ಮಾಡ್ತಾಯಿದ್ವಿ, ಪ್ರತಿ ವರ್ಷವೂ 5 ದಿವಸ ಮಾಡ್ತಾಯಿದ್ವಿ. ಈ ವರ್ಷ ವಿಶೇಷವಾಗಿ ಜಾತ್ರೆ ಮುಗಿದ ನಂತರ ಮತ್ತೆ 2 ದಿವಸ ಅದನ್ನು ಎಕ್ಸ್ಟೆಂಡ್ ಮಾಡಿ ಒಟ್ಟು ತೀರ್ಥಹಳ್ಳಿಯ ಸಮಸ್ತ ಭಕ್ತಾದಿಗಳು ಊಟ ಮಾಡ್ಕೊಂಡು ಹೋಗಬೇಕನ್ನೋ ಕಾರಣಕ್ಕೋಸ್ಕರ ಈ ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಎಲ್ಲ ನಮ್ಮ ಭಕ್ತಾದಿಗಳು ನಮ್ಮ ಹೊರೆ ಕಾಣಿಕೆ ವಾಹನ ಹೋದ ಸಂದರ್ಭದಲ್ಲಿ ಅವರು ಹಸಿರು ಹೊರೆ ಕಾಣಿಕೆ, ದವಸ ಧಾನ್ಯ, ಅಕ್ಕಿ, ತರಕಾರಿ ಕಾಣಿಕೆ ಎಲ್ಲ ಕೊಟ್ಟು ನಮಗೆ ಈ ವ್ಯವಸ್ಥೆನ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ. ಈ ನಮ್ಮ ತೀರ್ಥಹಳ್ಳಿಯ ಸಮಸ್ತ ಭಕ್ತಾದಿಗಳಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವಿಶೇಷಗಳು ಸುಮಾರು
ಎಷ್ಟು ಜನ ಭಕ್ತಾದಿಗಳಿಗೆ ಅನ್ನಪ್ರಸಾದ ಬಡಿಸಿದ್ದೀರಿ? ಸುಮಾರು ನಾವು 7ನೇ ದಿವಸ ಇವತ್ತು ಸರಿ ಸುಮಾರು 46,000 ಜನ ಇವತ್ತಿನ ತನಕ ಈಗ ಊಟ ಮಾಡಿ ಹೋಗಿದ್ದಾರೆ. ನಿಮ್ಮ ಇದರಲ್ಲಿ ಎಷ್ಟು ಜನ ಪದಾಧಿಕಾರಿಗಳು? ನಮ್ಮಲ್ಲಿ ಸುಮಾರು ಒಂದು 25ರಿಂದ 30 ಜನ ಪದಾಧಿಕಾರಿಗಳಿದ್ದಾವೆ. ಅವರೆಲ್ಲರೂ ಬೇರೆ ಬೇರೆ ಕೆಲಸ ಮಾಡೋವಂಥವ್ರು, ಯಾರು ಇದರಲ್ಲಿ ಸರ್ಕಾರಿ ನೌಕರರು ಯಾರಿಲ್ಲ. ಎಲ್ಲ ಸೇವಾನಿರತರು. ಅವರು ತಮ್ಮ 1 ವಾರಗಳ ಕಾಲ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ರಾಮೇಶ್ವರನ ಈ ಜಾತ್ರಾ ಸೇವೆಗೋಸ್ಕರನೇ ಅವರು 1 ವಾರ ಇಲ್ಲೇ ಇರ್ತಾರೆ, ನಮ್ಮ ಜೊತೆಗಿದ್ದು ಎಲ್ಲ ಕೆಲಸಗಳನ್ನು. ಒಂದು 25 ಜನ ಇದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅನ್ನ ಸಂತರ್ಪಣೆ ಮುಂದಿನ ವರ್ಷ ವಿಶೇಷವಾಗಿ ಮಾಡಬೇಕಂತ? ಹೌದು, ಪ್ರತಿ ವರ್ಷವೂ ನಾವು ಅದನ್ನು ಹೊಸದು ಏನಾದರೂ ಸೇರಿಸ್ಕೊಂಡು ಭಕ್ತಾದಿಗಳಿಗೆ ಖುಷಿಯಾಗೋ ರೀತಿಯಲ್ಲಿ ಇನ್ನೂ ಏನೋ ಬದಲಾವಣೆಗಳನ್ನು ಮಾಡಬೇಕಂತ ನಮ್ಮ ಇಚ್ಛೆ ಇದೆ. ಅದಕ್ಕೆಲ್ಲ ಭಕ್ತಾದಿಗಳ ಸಹಕಾರನ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಈ ಕೊನೆ ದಿವಸ ಆದರೂ ಸಹ ಒಳ್ಳೆ ಇವರು ಭಕ್ತಾದಿಗಳು ಬಂದು ಅನ್ನಪ್ರಸಾದ. ಹೌದು, ಇವತ್ತು ಸುಮಾರು ಒಂದು 4ರಿಂದ 4,500 ಜನ ಇವತ್ತು ಬಂದಿದ್ದಾರೆ. ಜಾತ್ರೆ ಮುಗಿದ್ರು ಸಹಿತ ಬಂದು ಇಲ್ಲಿ ಅನ್ನಪ್ರಸಾದನ ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದ. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.